ಚಲನಚಿತ್ರೋತ್ಸವದಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಹಣ ಕೊಡಬೇಕಾ? ಹೀಗೊಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನು ಬೆಂಗಳೂರಿನಲ್ಲಿ ನಡೀತಾ ಇದೆ, ಅದಕ್ಕೆ ಪ್ರದರ್ಶನ ಮಾಡೋದಕ್ಕೆ ಹಣ ಕೊಡಬೇಕಾ ಅನ್ನುವಂಥ ಪ್ರಶ್ನೆ ಇದೆ. ಅಕಾಡೆಮಿಯ ಅಧ್ಯಕ್ಷರ ಮೇಲೇನೆ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಚಲನಚಿತ್ರೋತ್ಸವದಲ್ಲಿ ಸಿನಿಮಾವನ್ನ ಪ್ರದರ್ಶನ ಮಾಡಬೇಕು ಅಂತಂದ್ರೆ ಅದಕ್ಕೆ ಹಣ ಕೊಡಬೇಕಾ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಕಾಡೆಮಿಯ ಅಧ್ಯಕ್ಷರೇನಿದ್ದಾರೆ ಅವರ ಮೇಲೇನೆ ಈಗ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ ಸಾಧು ಕೋಕಿಲ ಅವರು. ಸಾಧು ಕೋಕಿಲ ಅವರು ಸಂಗೀತ ನಿರ್ದೇಶಕ ಕೂಡ ಹೌದು, ಒಬ್ಬ ಒಳ್ಳೆಯ ನಟ ಕೂಡ ಹೌದು. ಅವರೀಗ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಅವರು 3ರಿಂದ 5 ಲಕ್ಷವನ್ನು ಕೊಟ್ಟರೆ ಅಷ್ಟೇ ಚಿತ್ರೋತ್ಸವದಲ್ಲಿ ಸಿನಿಮಾ ಪ್ರದರ್ಶನ ಅಂತ ಹೇಳ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ, ಇದು ಆರೋಪ. ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಜನವರಿ 29ನೇ ತಾರೀಕಿಂದ ಆರಂಭ ಆಗಿದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಅದಕ್ಕೆ ಏನಾದರೂ ನಿಮ್ಮ ಚಿತ್ರಗಳು ಪ್ರದರ್ಶನ ಆಗಬೇಕು ಅಂತಂದರೆ ದುಡ್ಡು ಕೊಡಬೇಕಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಚಿತ್ರೋತ್ಸವದಲ್ಲಿ ದುಡ್ಡು ಮಾಡೋಕೆ ನಿಂತ್ಕೊಂಡಿದ್ದಾರಾ ಹಾಗಾದರೆ ಸಾಧು ಕೋಕಿಲ ಅವರು? ಈ ಪ್ರಶ್ನೆನೇ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಸಾಧು ಭ್ರಷ್ಟಾಚಾರ ಬಟಾ ಬಯಲಾಗಿದೆ. ಕೆಲವೊಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಚಲನಚಿತ್ರೋತ್ಸವ ಹಬ್ಬ ಏನಿದೆ ಅದರಲ್ಲಿಯೂ ಕೂಡ ಭ್ರಷ್ಟಾಚಾರದ ಮಾತು ಕೇಳಿ ಬರ್ತಾ ಇದೆ. 70 ದೇಶಗಳ 255 ಸಿನಿಮಾಗಳು ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗುತ್ತೆ. ಅದರಲ್ಲಿ ನಿಮ್ಮದೂ ಕೂಡ ಒಂದು ಸಿನಿಮಾ ಪ್ರದರ್ಶನ ಆಗಬೇಕು ಅಂತಂದರೆ ಅದರಲ್ಲಿ 3ರಿಂದ 5 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಸಾಧು ಕೋಕಿಲ ಅವರ ವಿರುದ್ಧ. ಸಿನಿಮಾ ಪ್ರದರ್ಶನಕ್ಕೆ ಸಾಧು ಕೋಕಿಲ ಹಣವನ್ನು ಪಡಿತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸಾಧು ಕೋಕಿಲ ಅವರ ಭ್ರಷ್ಟಾಚಾರದ ವಿಚಾರ. ಆರೋಪ ಮಾಡ್ತಾ ಇದ್ದಾರೆ ಕೆಲವರು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ಸಿನಿಮಾಗಳು ಬಂದಿವೆ. 70 ದೇಶಗಳಿಂದ 225 ಸಿನಿಮಾಗಳು ಬಂದಿರುವಂಥದ್ದು ಪ್ರದರ್ಶನ ಆಗ್ತಾ ಇದೆ. ಇದರಲ್ಲಿ ಭ್ರಷ್ಟಾಚಾರದ ಆರೋಪ, ಅದು ಸಾಧು ಕೋಕಿಲ ಅವರು ದುಡ್ಡನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ. ಇದು ಬಂದಿರುವಂಥದ್ದು ಯಾರು ಹೇಳುವಂಥದ್ದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಆರೋಪಗಳು ಪ್ರಶ್ನೆಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದುಡ್ಡನ್ನು ಮಾಡೋಕೆ ನಿಂತ್ಕೊಂಡಿದ್ದಾರಾ ನಿಜವಾಗ್ಲೂ ಕೂಡ ಸಾಧು ಕೋಕಿಲ ಅವರು? ಇದು ನಿಜ ಅನ್ನೋ ಸುಳ್ಳು? ಈಗೊಂದು ವಿಚಾರ ಬಂದಿದೆ, ಇದರ ಬಗ್ಗೆ ಅಧಿಕೃತವಾಗಿ ಯಾವುದೇ ಒಂದು ಯಾರು ಬಂದು ದೂರು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಸುದ್ದಿ ಇದು. ಸಾಧು ಕೋಕಿಲ ಅವರ ಮೇಲೆ ಈ ರೀತಿಯಾದಂಥ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಹೀಗೊಂದು ಪ್ರಶ್ನೆ ಆರೋಪಗಳು ಎಲ್ಲವೂ ಕೂಡ ಮೂಡ್ಕೊಂಡಿದೆ. 29ನೇ ತಾರೀಕಿಂದ ಶುರುವಾಗಿದೆ, ನಡೀತಾ ಇದೆ. ಬೇರೆ ಬೇರೆ ಗಣ್ಯರೆಲ್ಲರೂ ಬರ್ತಾರೆ. ಒಂದು ಕಾರ್ಯಕ್ರಮ ಆರಂಭದಲ್ಲಿನೇ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದರು. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರಕಾಶ್ ರಾಜ್ ಅವರನ್ನೇ ನೇಮಕ ಮಾಡಲಾಗಿದೆ. ಹೀಗಿರುವಾಗ ಈ ಚಲನಚಿತ್ರೋತ್ಸವದಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಒಂದು ಸಿನಿಮಾಕ್ಕೆ ನೀವು 3ರಿಂದ 5 ಲಕ್ಷ ತಗೋತೀರಾ ಅಂತಂದರೆ 225 ಸಿನಿಮಾಗಳು ಬಂದಿದೆ 70 ದೇಶದಿಂದ. ಅವರೆಲ್ಲರೂ ದುಡ್ಡು ಕೊಟ್ಟರೆ ಎಷ್ಟಾಗುತ್ತೆ ಹಾಗಾದರೆ? ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ನಿಜವಾಗಿಯೂ ಕೂಡ ಇದು ನಡೀತಾ ಇದ್ದರೆ ಅದನ್ನು ನಿಲ್ಲಿಸಬೇಕಾಗುತ್ತೆ. ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಒಂದು ವೇಳೆ ಇದೇನದು ಸುಳ್ಳು ಆರೋಪ ಆಗಿದ್ದರೂ ಕೂಡ ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಮಾತುಗಳನ್ನು ಆಡ್ತಾ ಇದ್ದಾರೆ, ಅವರ ವಿರುದ್ಧ ಕೂಡ ಕ್ರಮ ಆಗುತ್ತೆ. ಆದರೆ ಈಗ ಅಕಾಡೆಮಿ ಅಧ್ಯಕ್ಷರಾಗಿರೋದು ಸಾಧು ಕೋಕಿಲ ಅವರು, ಅವ್ರ ಮೇಲೇ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.